ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೃದಯಧರಸಿ ಧಾರಾವಾಹಿಯ 35ನೇ ಸಂಚಿಕೆ. ಭುವಿ ವೇದ ಮದುವೆ ಆದಮೇಲೆ ನೀನು ಮೊದಲನೇ ಸಲ ನಮ್ಮ ಮನೆಗೆ ಬರ್ತಾ ಇರೋದು. ಏನು ಸಂಕೋಚ ಪಡದೆ ತಿನ್ನು ಎಂದರು ಚಂದ್ರಶೇಖರ್. ಎಂದವನು ಊಟ ಮಾಡಲು ಪ್ರಾರಂಭಿಸಿದ್ದ ಆಕಾಶ್. ನೀನು ಭುವಿ ಥರನೇ ತುಂಬ ಸೈಲೆಂಟ್ ಅನ್ನಿಸುತ್ತೆ ಚಂದ್ರಶೇಖರ್ ಕೇಳಿದಾಗ ವೇದ ಹಾಗೂ ಶಾಂಭವಿ ಭುವಿ ಮುಖ ನೋಡಿದರು. ಇವಳು ಸೈಲೆಂಟಾ? ಒಬ್ಬ ವೈಲೆಂಟ್ ಪಾರ್ಟಿ ಮನಸ್ಸಲ್ಲೇ ಬೈದರು ಶಾಂಭವಿ. ಇವಳು ಸೈಲೆಂಟಾ? ಕೆಲವೊಮ್ಮೆ ಇವಳು ಮಾತಾಡೋ ಮಾತು ಬಾಣದಂತೆ ನೇರವಾಗಿ ಹೃದಯಕ್ಕೆ ಚುಚ್ಚುತ್ತೆ. ಜೋರಾಗಿ ಅವಳನ್ನು ನೋಡುತ್ತಾ ಹೇಳಿದ ವೇದ. ಅವನ ಕಡೆ ಉರಿನೋಟ ಬೀರಿದವಳು ಮುಖ ತಿರುಗಿಸಿದಳು. ಯಾಕೋ ಹಾಗಂತ್ಯ ನನ್ನ ಸೊಸೆಗೆ? ಅವಳು ನಮ್ಮ ಮನೆಯವರನ್ನ ಎಷ್ಟು ಪ್ರೀತಿಸ್ತಾಳೆ ಗೊತ್ತಾ ಎಂದು ಚಂದ್ರಶೇಖರ್ ಹೇಳಿದಾಗ, ನಿಮ್ಮನ್ನೆಲ್ಲ ಪ್ರೀತಿಸುವಳೇನೋ, ನನ್ನ ಯಾವತ್ತೂ ಮನಸ್ಫೂರ್ತಿಯಾಗಿ ಪ್ರೀತಿಸಿಲ್ಲ. ಭುವಿಗೆ ಮಾತ್ರ ಕೇಳುವಂತೆ ಹೇಳಿದ. ಅವಳು ಅವನನ್ನೇ ದುರುಗುಟ್ಟಿ ನೋಡಿದಾಗ ಅವನು ಮುಖ ತಿರುಗಿಸಿದ. ಅದನ್ನು ಶಾಂಭವಿ ಗಮನಿಸಿದ್ದರು. ಅರೆ, ಮರೆತೇ ಹೋಗಿತ್ತು. ಅವತ್ತು ಪಾರ್ಟಿಲಿ ಇವರಿಬ್ಬರು ಜಗಳ ಮಾಡ್ಕೊಳ್ತಿದ್ರಲ್ವಾ, ಆ ವಿಷಯ ಮರೆತೇ ಹೋಗಿತ್ತು. ಈಗ ನೆನಪಾದದ್ದು ಒಳ್ಳೆಯದೇ ಆಯಿತು. ಲೇ ಭುವಿ, ನನಗೆ ಪಾಠ ಕಲಿಸೋಕೆ ಬರ್ತೀಯಾ? ಮಾಡ್ತೀನಿ ಕಣೆ ನಿನಗೆ ಮನಸ್ಸಲ್ಲೇ ಪ್ಲ್ಯಾನ್ ಮಾಡಿಕೊಂಡರು ಶಾಂಭವಿ. ಓದು ಮುಗಿದ ಮೇಲೆ ಏನು ಮಾಡಬೇಕು ಅಂತಿದ್ಯಾ ಆಕಾಶ್? ಚಂದ್ರಶೇಖರ್ ಕೇಳಿದಾಗ, ಪೊಲೀಸ್ ಆಗಬೇಕು ಅಂತಿದ್ದೀನಿ ಎಂದ ಆಕಾಶ್. ಹೌದಾ, ವೆರಿ ಗುಡ್ ಚಂದ್ರಶೇಖರ್ ಹೇಳಿದಾಗ, ವೇದ ಸರ್ ನನ್ನ ಇನ್ಸ್ಪಿರೇಷನ್. ಅವರನ್ನು ಟಿವಿಯಲ್ಲಿ ನೋಡಿದಾಗಲೆಲ್ಲ ನನಗೂ ಪೊಲೀಸ್ ಆಗಬೇಕು ಅಂತ ಅನಿಸುತ್ತೆ. ಅವರು ತಪ್ಪು ಮಾಡಿದವರನ್ನು ಎಷ್ಟು ಬೇಗ ಕಂಡು ಹಿಡಿದು ಶಿಕ್ಷೆ ಕೊಡಿಸ್ತಾರೆ. ಜೊತೆಗೆ ಭುವಿ ಅಕ್ಕಗೆ ಪೊಲೀಸ್ ಅಂದರೆ ತುಂಬ ಇಷ್ಟ. ಚಿಕ್ಕ ವಯಸ್ಸಿದ್ದಾನು ಯಾವಾಗಲೂ ಹೇಳ್ತಾ ಇದ್ಲು, ನಾನು ಪೊಲೀಸ್ನನ್ನೇ ಮದುವೆ ಆಗೋದು ಅಂತ. ಪೊಲೀಸ್ ಬಗ್ಗೆ ಕತೆ ಹೇಳ್ತಾ ಇದ್ಲು. ಆಗ ನನಗೂ ಪೊಲೀಸ್ ಆಗಬೇಕು ಅಂತ ಅನ್ನಿಸ್ತಾ ಇತ್ತು. ಅವಳ ಚಾನ್ಸ್ ಪೊಲೀಸ್ನನ್ನೇ ಮದುವೆ ಆಗೋ ಹಾಗಾಗಿದೆ ಆಕಾಶ್ ಹೇಳಿದಾಗ, ಹೋ, ನಿಂಗೂ ಪೊಲೀಸ್ ಕತೆ ಹೇಳಿ ಹೇಳಿ ತಲೆ ತಿಂತಾ ಇದ್ಲಾ? ನನಗೂ ಅಷ್ಟೇ, ಕತೆ ಹೇಳಿ ಹೇಳಿ ನನ್ನನ್ನೇ ಪೊಲೀಸ್ ಮಾಡಿಬಿಟ್ಲು ವೇದ ಹೇಳುತ್ತಿದ್ದಾಗ ಕೈ ಚಿಟಿಕೆ ಮಾಡಿದ್ದಳು ಭುವಿ. ಅಮ್ಮ, ನೋವಾಗುತ್ತೆ ಕಣೆ ಕೈ ಉಜ್ಜುತ್ತಾ ಹೇಳಿದ ವೇದ. ನೋವಾಗಬೇಕು ಅಂತಾನೆ ಮಾಡಿದ್ದು ಎಂದವಳು ಅಡುಗೆ ಕೋಣೆಯತ್ತ ಹೋದಳು. ಅವರಿಬ್ಬರನ್ನು ನೋಡಿ ಚಂದ್ರಶೇಖರ್ ಹಾಗೂ ಆಕಾಶ್ ನಕ್ಕರು. ಕೋಪದಿಂದ ನೋಡಿದ್ದರು ಶಾಂಭವಿ. ತಲೆ ಕೆರೆದುಕೊಳ್ಳುತ್ತಾ ಅಲ್ಲಿಂದ ಹೋಗುತ್ತಿದ್ದವನಿಗೆ ವಿನು ನೆನಪಾಗಿ, ಚೇತು, ವಿನು ತುಂಬ ಬಾರಿ ಫೋನ್ ಮಾಡಿದ್ದಂತೆ, ಯಾಕೆ ತೆಗೀಲಿಲ್ಲ ವೇದ ಕೇಳಿದಾಗ, ಫೋನ್ ರೂಮ್ನಲ್ಲೇ ಇದೆ ಅಣ್ಣ, ಬೆಳಗ್ಗಿನಿಂದ ರೂಮ್ಗೆ ಹೋಗಿಲ್ಲ, ಇಲ್ಲೇ ಇದ್ವಿ ಹಾಗೆ ಚೇತು ಹೇಳುತ್ತಿರಬೇಕಾದರೆ, ಒಮ್ಮೆ ಫೋನ್ ಮಾಡು ಅವನಿಗೆ ಎಂದ ವೇದ. ಸರಿ ಎಂದವಳು ಕೋಣೆಗೆ ಓಡಿದಳು. ಅಮ್ಮ, ಆ ಆಕಾಶ್ಗೂ ನನಗೂ ಆಗಲ್ಲ. ಅವನು ರೋಡಲ್ಲಿ ವೇದನಿಂದ ಬೈಸಿದ. ಅವನನ್ನು ಯಾಕೆ ಮನೆಯೊಳಗೆ ಸೇರಿಸಿದೆ? ಬರೋವಾಗಲೇ ಹೊರಗಡೆ ಹಾಕೋದಲ್ವಾ ಧ್ರುವ ಹೇಳಿದಾಗ, ಹೇಗ ಹೊರಗಡೆ ಹಾಕಲಿ? ಆ ವೇದ ಕರ್ಕೊಂಡು ಬಂದಿದ್ದು ಅಲ್ವಾ, ಅವನ ಮುಂದೆ ಹಾಗೆಲ್ಲ ಮಾಡಿದರೆ ನಮ್ಮನ್ನೇ ಮನೆಯಿಂದ ಹೊರಗೆ ಹಾಕುವ. ಮೊದಲೇ ಆ ಭುವಿ ಕಾಯ್ತಾ ಇದ್ದಾಳೆ ನಮ್ಮನ್ನು ಆಚೆ ಹಾಕೋದಿಕ್ಕೆ. ಆದರೂ ನೀನು ಚಿಂತಿಸಬೇಡ ಧ್ರುವ, ಆ ಆಕಾಶ್ ಇವತ್ತೇ ಕೊನೆ, ಮತ್ತೆ ಯಾವತ್ತೂ ಈ ಮನೆಗೆ ಬರಬಾರ್ದು, ಹಾಗೆ ಮಾಡ್ತೀನಿ ಎಂದರು ಶಾಂಭವಿ. ಕಾಲೇಜ್ ಫೀಸ್ ಕಟ್ಟಿ ಆಯ್ತಾ ಭುವಿ ಕೇಳಿದಾಗ, ಆಯಿತು ಎಂದ ಆಕಾಶ್. ಸತ್ಯ ಹೇಳೋ ಭುವಿ ಕೇಳಿದಾಗ, ಅರ್ಧ ಕಟ್ಟಿದ್ದೀವಿ, ಇನ್ನೂ ಸ್ವಲ್ಪ ಇದೆ ಎಂದ ಆಕಾಶ್. ತಗೋ ಈ ದುಡ್ಡು, ಇಟ್ಕೋ ಎಂದು ತನ್ನ ಬ್ಯಾಗ್ನಿಂದ ದುಡ್ಡನ್ನು ತೆಗೆದು ಅವನ ಕೈಗಿತ್ತಳು ಭುವಿ. ಬೇಡ ಅಕ್ಕ, ವೇದ ಸರ್ಗೆ ಗೊತ್ತಾದ್ರೆ ಆಕಾಶ್ ಹೇಳುತ್ತಿದ್ದಾಗ, ಇದು ನನ್ನ ದುಡ್ಡು, ನಾನು ದುಡಿದಿರೋ ದುಡ್ಡು, ಅದನ್ನು ನಿನಗೆ ಕೊಡೋದ್ರಲ್ಲಿ ತಪ್ಪೇನು? ವೇದಾಗೆ ಗೊತ್ತಾದರೆ ಅವನೇನು ಅನ್ನಲ್ಲ
ಎಂದು ಭುವಿ ಹೇಳುತ್ತಿದ್ದಾಗ, ಈಸ್ಕೊಳಪ್ಪ, ಪಾಪ ನಿಮ್ಮಕ್ಕ ಕೊಡ್ತಿದ್ದಾಳೆ, ನೀನು ಈಸ್ಕೊಳ್ದೇ ಇದ್ರೆ ಬೇಜಾರು ಮಾಡ್ಕೊಳ್ತಾಳೇನು, ಮತ್ತೆ ಹಾಗೆ ಹೋಗಿ ಬಿಡಬೇಡ. ಇವಳು ಡ್ರಾಮಾ ಮಾಡಿ ನಮ್ಮನೆ ಹುಡುಗನ ಮತ್ತು ನಮ್ಮ ಭಾವನ ಬುಟ್ಟಿಗೆ ಹಾಕೊಂಡ್ಲು. ಇವಾಗ ನೀನು ಕೂಡ ಹಾಗೆ ಮಾಡಿ ನಮ್ಮ ಭಾವನ ಮತ್ತು ವೇದನ ಬುಟ್ಟಿಗೆ ಹಾಕೊಳ್ತಾ ಇದೀಯ. ಹೋಗೋವಾಗ ಅರ್ಧ ಆಸ್ತಿನೂ ತಗೊಂಡು ಹೋಗು, ಕೊಡುವರು ಅಪ್ಪ ಮಗ. ಶಾಂಭವಿ ಹೇಳುತ್ತಿದ್ದಾಗ, ಅರ್ಧ ಯಾಕೆ, ಪೂರ್ತಿ ಬರೆದು ಕೊಡ್ತೀವಿ. ಒಳ್ಳೆಯವರಿಗೆ ಕೊಡೋದ್ರಲ್ಲಿ ನಮಗ್ಯಾವ ಬೇಸರವೂ ಇಲ್ಲ. ಹೇಳುತ್ತಾ ಬಂದವ ಶಾಂಭವಿ ಮುಂದೆ ನಿಂತಿದ್ದ. ಪೆಚ್ಚು ಮುಖ ಹಾಕಿದರು ಶಾಂಭವಿ. ಆಕಾಶ್, ತಗೋ ಈ ದುಡ್ಡು, ಕಾಲೇಜ್ ಫೀಸ್ ಕಟ್ಟು. ನಿನಗೆ ಏನೇ ಸಹಾಯ ಬೇಕಿದ್ರೂ ನನ್ನ ಕೇಳು, ನಾನು ಮಾಡ್ತೀನಿ ಎಂದು ವೇದ ಸ್ವಲ್ಪ ದುಡ್ಡನ್ನು ಅವನ ಕೈಗೆ ಕೊಟ್ಟ. ಆಕಾಶ್ ಶಾಂಭವಿ ಮುಖ ನೋಡಿದ. ಅವರು ಮುಖ ತಿರುಗಿಸಿದರು. ವೇದ, ನಿನ್ನ ದುಡ್ಡು ಬೇಡ, ನಾನು ಕೊಡ್ತಿದ್ದೀನಲ್ಲ, ಭುವಿ ಹೇಳಿದಾಗ, ನನ್ನ ದುಡ್ಡು ನಿನ್ನ ದುಡ್ಡು ಅಂತ ಭೇದ ಭಾವ ಇದೆಯಾ? ನಾವಿಬ್ಬರು ಒಂದೇ ಅಂದ ಮೇಲೆ ದುಡ್ಡಲ್ಲಿ ಯಾಕೆ ತಾರತಮ್ಯ? ವೇದ ಕೇಳಿದ. ನೀನು ದುಡ್ಡು ಕೊಟ್ರೆ ಅದರ ಜೊತೆಗೆ 1000 ಮಾತು ಕೇಳಬೇಕಾಗುತ್ತೆ. ಅದೆಲ್ಲ ನನಗೆ ಇಷ್ಟ ಇಲ್ಲ. ಅದಕ್ಕೆ ನಿನ್ನ ದುಡ್ಡು ಬೇಡ, ನಾನೇ ಕೊಡ್ತೀನಿ, ಭುವಿ ಹೇಳಿದಳು. ನೀನು ನಿನ್ನ ದುಡ್ಡನ್ನು ಎಷ್ಟು ಕಷ್ಟಪಟ್ಟು ದುಡಿತೀಯೋ, ನಾನು ಅಷ್ಟೇ ಈ ದುಡ್ಡನ್ನು ಕಷ್ಟಪಟ್ಟೇ ಸಂಪಾದಿಸಿದ್ದೀನಿ. ನಾನು ದುಡಿದ ದುಡ್ಡನ್ನು ನನಗೆ ಬೇಕಾದವರಿಗೆ ಕೊಡೋದಕ್ಕೆ ಯಾರ ಅಪ್ಪನೆಯೂ ಬೇಡ, ಶಾಂಭವಿಯನ್ನು ನೋಡುತ್ತಾ ಹೇಳಿದ ವೇದ. ಅವರು ಅಲ್ಲಿಂದ ಹೊರಟು ಹೋದರು. ನನಗೆ ನಿಮ್ಮಿಬ್ಬರ ದುಡ್ಡು ಬೇಡ, ನಾನೇನು ಹೊರಡುತ್ತೇನೆ. ಆಕಾಶ್ ನೋಡಿದಾಗ, ನೋಡು ಆಕಾಶ್, ಈಗ ನೀನು ದುಡ್ಡು ತಗೊಳ್ಳೋದೇ ಇದ್ದರೆ ನಮಗೆ ಬೇಜಾರಾಗುತ್ತೆ. ತಗೋ, ಇದನ್ನು ಖರ್ಚಿಗೆ ಇಟ್ಟುಕೋ, ವೇದ ಮತ್ತೆ ಹೇಳಿದ. ಬೇಡ ಸರ್, ನನಗೆ ಈ ರೀತಿ ದುಡ್ಡು ಕೊಡೋದು ಇಷ್ಟ ಇಲ್ಲ. ಹಾಗೇನಾದರೂ ನಾನು ನಿಮ್ಮ ದುಡ್ಡನ್ನು ತಗೊಳ್ಬೇಕು ಅಂದರೆ ನನ್ನದೊಂದು ಕಂಡೀಷನ್ ಇದೆ, ಅದಕ್ಕೆ ನೀವು ಒಪ್ಕೊಳ್ಬೇಕು, ಆಕಾಶ್ ಹೇಳಿದ. ಏನದು ಕಂಡೀಷನ್? ವೇದ ಭುವಿ ಇಬ್ಬರೂ ಕೇಳಿದರು. ಇವಾಗ ನಾನು ಈ ದುಡ್ಡನ್ನು ತಗೊಳ್ತೀನಿ ಸಾಲವಾಗಿ. ನಾನು ದುಡಿಯೋ ಟೈಮ್ ಬಂದಾಗ ಇದನ್ನು ವಾಪಸ್ ಕೊಡ್ತೀನಿ. ಇದಕ್ಕೆ ಒಪ್ಪಿಗೆ ಇದ್ದರೆ ಮಾತ್ರ ಈಗ ಹಣ ತಗೊಳ್ತೀನಿ, ಆಕಾಶ್ ಹೇಳಿದಾಗ ವೇದ ಭುವಿ ಮುಖ ನೋಡಿದ. ಇಬ್ರದು ಒಂದೇ ರಕ್ತ ಅಲ್ವಾ, ಇಬ್ರು ಒಂದೇ ಥರ ಸ್ವಾಭಿಮಾನಿಗಳು. ಲೋ, ನಾನು ನಿಮ್ಮಕ್ಕ ಲವರ್ಸ್ ಆಗಿದ್ದಾಗ ನಿಮ್ಮಕ್ಕ ನನ್ನ ಜೊತೆಗೆ ನನ್ನ ಗಾಡೀಲಿ ಬರ್ತಾನೆ ಇರಲಿಲ್ಲ. ಒಂದು ವೇಳೆ ಬಂದರೂ ಪೆಟ್ರೋಲ್ ಅವಳೇ ಹಾಕಿಸ್ತಾ ಇದ್ಲು. ಹೋಟೆಲ್ಗೆ ಹೋದರೆ ಬಿಲ್ ಅವಳೇ ಪೇ ಮಾಡ್ತಿದ್ಲು. ನನ್ನಿಂದ ಯಾವುದೇ ಕಾಸ್ಟ್ಲಿ ಗಿಫ್ಟ್ ತಗೊಳ್ತಾನೆ ಇರಲಿಲ್ಲ. ಒಂದು ವೇಳೆ ನನ್ನಿಂದ ಯಾವುದಕ್ಕಾದರೂ ದುಡ್ಡು ತಗೊಂಡ್ರೆ ಬಡ್ಡಿ ಸಮೇತ ಕೊಡ್ತಾ ಇದ್ಲು. ನೀನು ಅವಳ ಹಾಗೇನಾ? ನಮ್ಮವರ ನಡುವೆ ಇದೆಲ್ಲ ಯಾಕೋ? ವೇದ ಹೇಳಿದಾಗ, ನಾವು ಬಡವರು ಸರ್, ತುಂಬ ಸ್ವಾಭಿಮಾನಿಗಳು. ಒಬ್ಬರಿಂದ ದುಡ್ಡು ಪಡಿಬೇಕು ಅಂದರೆ 1000 ಬಾರಿ ಯೋಚಿಸ್ತೀವಿ. ದೇವರ ಬಳಿ ಬೇಡ್ಕೊಳ್ತೀವಿ, ಆದಷ್ಟು ಬೇಗ ತಗೊಂಡಿರೋ ಸಾಲನ ವಾಪಸ್ ಕೊಡೋ ಹಾಗೆ ಮಾಡಪ್ಪ ಅಂತ, ಆಕಾಶ್ ಹೇಳಿದಾಗ, ಸರಿ ಆಕಾಶ್, ನಿನಗೆ ಕೆಲಸ ಸಿಕ್ಕಿದಾಗ ಆ ಹಣವನ್ನು ನನಗೆ ವಾಪಸ್ ಕೊಡು. ನೀನು ಕೊಡದೇ ಇದ್ದರೆ ನಾನೇ ಕಿತ್ತುಕೊಳ್ಳುತ್ತೇನೆ, ನಗುತ್ತಾ ಹೇಳಿದ ವೇದ ಅವನ ಕೈಗೆ ದುಡ್ಡು ಕೊಟ್ಟ. ಮತ್ತೆ ನನ್ನ ಸರ್ ಅನ್ನಬೇಡ, ಭಾವ ಅಂತ ಕರಿ ಎಂದ ವೇದ. ಓಕೆ ಸರ್, ಆಕಾಶ್ ಹೇಳಿದಾಗ, ಮತ್ತೆ ಸರ್ ಅಂತಿದ್ಯಲ್ಲೋ, ವೇದ ಹೇಳಿದ. ಸಾರಿ ಸರ್, ಅಲ್ಲಲ್ಲ ಸಾರಿ ಭಾವ ಎಂದ ಆಕಾಶ್. ನಾನಿನ್ನು ಬರ್ತೀನಿ ಎಂದ ಆಕಾಶ್ ಹೊರಡಲು ಸಿದ್ಧನಾದ. ಅಮ್ಮನ ಕೇಳಿದೆ ಅಂತ ಹೇಳು, ಅಪ್ಪ ಅಣ್ಣ ಅತ್ತಿಗೆ ಎಲ್ಲ ಚೆನ್ನಾಗಿದ್ದಾರಾ? ಅವನ ಕೈ ಹಿಡಿದು ಕೇಳಿದಳು ಭುವಿ. ಮನೇಲಿ ಎಲ್ಲ ಚೆನ್ನಾಗಿದ್ದಾರೆ. ಅಣ್ಣ ಅತ್ತಿಗೆ ನಿನ್ನ ನೆನಪಾದಾಗ ಬೈತಾ ಇರ್ತಾರೆ. ಅಮ್ಮ ನಿನ್ನ ನೆನಪು ಮಾಡ್ಕೊಳ್ತಾನೆ ಇರ್ತಾರೆ. ಅಪ್ಪನಿಗೆ ನಿನ್ನ ನೆನಪೇ ಇಲ್ಲ ಅನಿಸುತ್ತೆ, ಆಕಾಶ್ ಹೇಳಿದಾಗ, ಅವಾಗವಾಗ ಇಲ್ಲಿಗೆ ಬರ್ತಾ ಇರು ಆಕಾಶ್, ವೇದ ಹೇಳಿದ. ಎಂದವ ಅಲ್ಲಿಂದ ಹೊರಟ.
ನಾನೇ ಈ ಮನೆಯಿಂದ ಯಾವಾಗ ಹೊರಗೆ ಹೋಗಬೇಕು ಅಂತ ಟೆನ್ಷನ್ನಲ್ಲಿದ್ದೀನಿ. ನೀನೇನು ರಮ್ಯಾ, ವೇದ ವೇದ ಅಂತ ನನ್ನ ತಲೆ ತಿಂತಿದ್ದೀಯಾ? ಶಾಂಭವಿ ಕೇಳಿದಾಗ, ನನ್ನ ಆಸ್ತಿನೇ ಕೊಟ್ಟಿದ್ದೇನಲ್ಲ ನಿಮಗೆ. ನಾನು ಹೇಳಿದಂತೆ ಕೇಳಬೇಕು, ನಾನು ಹೇಳಿದ್ದನ್ನು ಮಾಡಬೇಕು. ನನ್ನ ಫೋನ್ ರಿಸೀವ್ ಮಾಡೋದನ್ನೇ ಬಿಟ್ಟಿದ್ದೀರಲ್ಲ ನೀವು. ರಮ್ಯಾ ಕೋಪದಿಂದ ಕೇಳಿದಳು. ಈ ಭುವಿ ನನಗೆ ತುಂಬ ಕಾಟ ಕೊಡ್ತಾ ಇದ್ದಾಳೆ. ನಾನೇನು ಮಾಡಲಿ? ಅವಳು ಸಾಕಾಗಲ್ಲ ಅಂತ ಇವಾಗ ಆ ವಿನು ಹೆಂಡತಿ ಬೇರೆ ಸೇರ್ಕೊಂಡಿದ್ದಾಳೆ. ಇಬ್ರು ಸೇರಿ ನನಗೆ ಅದೇನು ಟ್ಯೂಷನ್ ಕೊಡ್ತಾರಂತೆ. ಮಲಗೋಕ್ಕೂ ಬಿಡಲ್ಲ. ಹೆವಿ ಕಾಟ ಇಬ್ರದು, ಶಾಂಭವಿ ಹೇಳಿದರು. ನೀವು ಅವರಿಗೆ ಹೆದರೋದಾ? ಅವರನ್ನು ಮನೆಯಿಂದ ಹೊರಗೆ ಹಾಕಿ, ಎಲ್ಲ ಸರಿ ಹೋಗುತ್ತೆ, ರಮ್ಯಾ ಹೇಳಿದಳು. ಈಗ ನನ್ನ ಮಾತು ಎಲ್ಲಿ ನಡೆಯುತ್ತೆ? ಎಲ್ಲ ಆ ಭುವಿದೇ ಹವ. ಅವಳು ಹೇಳಿದಂತೆ ಎಲ್ಲ ಕೇಳೋದು. ಜಸ್ಟ್ ಇವಾಗಷ್ಟೇ ವೇದನಿಂದ ಬೈಸಿಕೊಂಡು ಬಂದೆ, ಶಾಂಭವಿ ಹೇಳಿದಾಗ, ನೀವು ನನಗೂ ವೇದಗೂ ಮದುವೆ ಮಾಡಿಸೋದು ಅನುಮಾನ ಅನಿಸುತ್ತೆ. ನಾನು ಹೇಳಿದ ಯಾವ ಪ್ಲ್ಯಾನ್ ಕೂಡ ನಿಮಗೆ ಮಾಡಲು ಸಾಧ್ಯ ಆಗಿಲ್ಲ. ಅವರಿಬ್ಬರು ಮದುವೆ ಆಗಿನೇ 1.5 ತಿಂಗಳು ಆಗ್ತಾ ಬಂತು. ನಾವು ಅವರನ್ನು ಸುಮ್ಮನೆ ನೋಡ್ತಾ ಇದ್ದೀವಿ. ನಾನು ನಿಮಗೆ ಇನ್ನೂ 1 ತಿಂಗಳು ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಅವಳನ್ನು ಮನೆಯಿಂದ ಓಡಿಸಿ ನಾನು ಆ ಮನೆಗೆ ಸೊಸೆಯಾಗಿ ಬರ್ತೀನಿ. ಇಲ್ಲ ಅಂದರೆ ನನ್ನ ಇನ್ನೊಂದು ಮುಖ ನೋಡಬೇಕಾಗುತ್ತೆ ಎಂದ ರಮ್ಯಾ ಕರೆ ತುಂಡರಿಸಿದ್ದಳು. ಇವಳು ಹೀಗೆಲ್ಲ ಹೇಳ್ತಾವಳೆ? ಆ ಭುವಿ ನೋಡಿದ್ರೆ ಮನೆಯಲ್ಲೇ ಟೀಚರ್ ಆಗಿದ್ದಾಳೆ. ಅವಳ ತಂಟೆಗೆ ಹೋದರೆ ಈ ಪೊಲೀಸ್ ಅಪ್ಪ ಬರ್ತಾನೆ. ಇವರೆಲ್ಲರ ಮಧ್ಯೆ ನಾನು ಸಿಕ್ಕಿ ಒದ್ದಾಡ್ತಾ ಇದ್ದೀನಿ. ಛೇ, ಸುಮ್ಮನೆ ಈ ರಮ್ಯಾ ತಂಟೆಗೆ ಹೋದೆ ಅನಿಸುತ್ತೆ. ಯಾಕೆ ಬೇಕಿತ್ತು ನನಗೆ ಇದೆಲ್ಲ? ಆ ವೇದ ಯಾರನ್ನು ಬೇಕಾದರೂ ಮದುವೆ ಆಗಲಿ, ನಾನ್ಯಾಕೆ ಸುಮ್ಮನೆ ಆ ಭುವಿ ವೇದನ ದೂರ ಮಾಡೋಕೆ ಹೋಗಬೇಕಿತ್ತು? ಇಬ್ಬರು ಏನಾದರೂ ಮಾಡ್ಕೊಂಡಿರ್ತಿದ್ರು. ನಾನು ಸುಧಾ ಜೊತೆಗೆ ಜಗಳ ಮಾಡ್ತಾ ಆರಾಮವಾಗಿದ್ದೆ. ಈ ರಮ್ಯಾ ಭುವಿಗಿಂತ ಆ ಸುಧಾನೇ ಎಷ್ಟೋ ವಾಸಿ. ಇವಾಗ ಅವಳಾದರೂ ಇದ್ದಿದ್ರೆ ನನ್ನ ನೋವನ್ನು ಅವಳ ಹತ್ರ ಜಗಳ ಮಾಡ್ಕೊಳ್ತಾ ಆದರೂ ಹೇಳ್ಕೊಳ್ಬಹುದಿತ್ತು. ಈಗ ನಾನು ಒಂಟಿ ಅಂತ ಅನ್ನಿಸ್ತಾ ಇದೆ. ಇಲ್ಲ, ಹಾಗೆ ಆಗೋಕೆ ಬಿಡಬಾರ್ದು. ಮೊದಲು ಈ ವೇದ ಭುವಿನ ದೂರ ಮಾಡಬೇಕು. ಭುವಿ ಮನೆ ಬಿಟ್ಟು ಹೋಗೋ ಹಾಗೆ ಮಾಡಬೇಕು. ಆಮೇಲೆ ಸುಧಾನ ಈ ಮನೆಗೆ ಕರೆಸಿ ಮತ್ತೆ ಅವಳ ಜೊತೆಗೆ ಜಗಳ ಮಾಡ್ಕೊಳ್ತಾ ಇರಬೇಕು. ಹಾಗಾದರೂ ನಾನು ಸ್ವಲ್ಪ ನೆಮ್ಮದಿಯಿಂದ ಇರಬೇಕು. ಈ ಬೆಕ್ರು ರಮ್ಯಾಗೆ ಅಷ್ಟು ತಲೆ ಇಲ್ವಾ? ಆ ವೇದ ಭುವಿನ ಬಿಟ್ಟು ಮತ್ತೆ ರಮ್ಯಾನ ಮದುವೆ ಆಗೋಕೆ ಒಪ್ಪಿಕೊಳ್ತಾನ? ಖಂಡಿತ ಇಲ್ಲ. ಈ ರಮ್ಯಾದು ವ್ಯರ್ಥ ಪ್ರಯತ್ನ, ಜೊತೆಗೆ ನನ್ನದು ಕೂಡ. ಮೊದಲು ವೇದ ಭುವಿ ಮಧ್ಯೆ ಫಿಟ್ಟಿಂಗ್ ಇಟ್ಟು ದೂರ ಮಾಡ್ತೀನಿ. ಆಮೇಲೆ ಭುವಿನ ಓಡಿಸಿ ಸುಧಾನ ಈ ಮನೆಗೆ ಕರೆಸ್ತೀನಿ. ಹಾಳಾದ ರಮ್ಯಾ ಏನು ಬೇಕಾದರೂ ಮಾಡ್ಕೊಳ್ಳಿ ಎಂದುಕೊಂಡ ಶಾಂಭವಿ ವೇದನನ್ನು ಹುಡುಕುತ್ತಾ ಹೊರಟ. ವೇದ ಯಾವುದೋ ಫೈಲ್ ಹಿಡಿದುಕೊಂಡು ಕೋಣೆಯಲ್ಲಿ ಕೂತಿದ್ದ. ಅವನ ಬಳಿಗೆ ಬಂದ ಶಾಂಭವಿ, ವೇದ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತಲ್ಲ ಎಂದರು ಶಾಂಭವಿ. ಬೇಗ ಹೇಳಿ, ನನಗೆ ಕೆಲಸ ಇದೆ ಎಂದ ವೇದ ಫೈಲ್ ನೋಡುತ್ತಿದ್ದವ ತಲೆ ಎತ್ತಲಿಲ್ಲ. ಅದು ನಿನ್ನ ಹೆಂಡತಿ ಬಗ್ಗೆ ಹೇಳಬೇಕಿತ್ತು, ಶಾಂಭವಿ ಹೇಳಿದಾಗ, ನನಗೆ ಕೇಳೋ ಟೈಮ್ ಇಲ್ಲ, ಹೋಗಿ ಇಲ್ಲಿಂದ ಎಂದ ವೇದ. ಅಲ್ಲ ಕಣೋ, ಅದು ಶಾಂಭವಿ ಹೇಳುತ್ತಿರಬೇಕಾದರೆ, ಚಿಕ್ಕಮ್ಮ, ನೀವು ಭುವಿ ಬಗ್ಗೆ ಚಾಡಿ ಹೇಳೋಕೆ ಬಂದಿರೋದಾದರೆ ಪ್ಲೀಸ್ ಹೊರಟು ಹೋಗಿ. ಅವಳು ನಿಮಗೇನಾದರೂ ಹೇಳಿದರೆ ಅಥವಾ ಮಾಡಿದರೆ ಅದರಲ್ಲಿ ನಿಮ್ಮದೇ ತಪ್ಪಿರುತ್ತೆ. ನೀವದನ್ನು ಸರಿ ಮಾಡಿಕೊಳ್ಳಿ ಅಂತಾನೆ ಹೇಳಿರ್ತಾಳೆ. ಭುವಿ ನನಗೆ ತಾಯಿ ಇದ್ದ ಹಾಗೆ. ನನ್ನ ತಾಯಿ ಮೇಲೆ ನನಗೆ ನಂಬಿಕೆ ಇದೆ. ಅವಳು ಯಾವತ್ತೂ ತಪ್ಪು ಮಾಡಲ್ಲ ಎಂದ ವೇದ. ಇವನು ಅವಳನ್ನು ತುಂಬ ನಂಬಿದ್ದಾನೆ. ಇರಲಿ, ಆ ನಂಬಿಕೆಗೆ ಪೆಟ್ಟು ಕೊಡ್ತೀನಿ ಮನಸ್ಸಲ್ಲೇ ಅಂದುಕೊಂಡವರು, ನಾನು ಅವಳ ಬಗ್ಗೆ ಚಾಡಿ ಹೇಳೋಕೆ ಬರಲಿಲ್ಲ ಕಣೋ. ಅದು ಅವಳು ನಿನ್ನೆ ಸ್ಕೂಲ್ನಿಂದ ಬೇಗ ಬಂದು ಅಳ್ತಾ ಇದ್ಲು. ಏನು ಅಂತ ಕೇಳಿದೆ, ಹೇಳಲಿಲ್ಲ. ಇವತ್ತು ಸ್ಕೂಲ್ಗೂ ಹೋಗಿಲ್ಲ. ಅವಳು ಅಳುವಾಗ ನನಗೆ ಬೇಜಾರಾಯಿತು. ಯಾಕೆ ಹತ್ತಿತ್ತು ಅಂತ ಕೇಳೋಕ್ಕೆ ಬಂದೆ ಎಂದು ಶಾಂಭವಿ ಹೇಳಿದಾಗ, ಏನು ಅಳ್ತಾ ಇದ್ಲಾ? ನನಗೆ ಅವಳು ಏನು ಹೇಳಲಿಲ್ಲ? ವೇದ ಒಂದು ಕ್ಷಣ ಅವಕ್ಕಾದ. ಏನು ಹೇಳಲಿಲ್ವಾ? ನಿನಗೆ ಹೇಳದೇ ಇರುವಂಥದ್ದು ಏನಾಗಿರ್ಬೋದು?
ಕೇಳಿ ನೋಡು ವೇದ ಎಂದು ಶಾಂಭವಿ ಮನದಲ್ಲೇ ನಗುತ್ತಾ ಹೋದರು. ಅವರು ಹೊರಗಡೆ ಹೋಗುತ್ತಿದ್ದಾಗ ಅವಳು ಒಳಗೆ ಬಂದಳು. ಅವಳನ್ನು ನೋಡಿದವರು ವ್ಯಂಗ್ಯವಾಗಿ ನಗುತ್ತಾ ಹೋದರು. ಅವರನ್ನು ದುರುಗುಟ್ಟಿ ನೋಡುತ್ತಾ ಒಳಗೆ ಬಂದಳು ಭುವಿ. ಭುವಿ, ಇವತ್ತು ಸ್ಕೂಲ್ಗೆ ಯಾಕೆ ಹೋಗಿಲ್ಲ? ವೇದ ತುಸು ಜೋರಾಗಿಯೇ ಕೇಳಿದ. ಅದು ಬೆಳಗ್ಗೆನೆ ಹೇಳಿದ್ನಲ್ವಾ ತಲೆನೋವು ಅಂತ ಎಂದಳು ಭುವಿ. ಸರಿ ಬಾ, ಅಮೃತಾಂಜನ್ ಹಚ್ತೀನಿ ಎಂದವ ಅವಳ ಕೈ ಹಿಡಿದು ಎಳೆದುಕೊಂಡು ಹೋಗಿ ಮಂಚದ ಮೇಲೆ ಕುಳಿತುಕೊಳ್ಳಿಸಿ ಫಸ್ಟ್ ಏಡ್ ಬಾಕ್ಸ್ನ ತೆಗೆದುಕೊಂಡು ಬಂದು ಅವಳ ಮುಂದೆ ಕೂತ. ವೇದ, ಇವಾಗ ತಲೆನೋವು ಇಲ್ಲ, ಬಿಡು ನನ್ನ ಕೈನ ಎಂದವಳು ಅಲ್ಲಿಂದ ಎದ್ದಳು. ವೇದ ಬಲವಾಗಿ ಅವಳ ಕೈ ಹಿಡಿದ. ಕೈಯಲ್ಲಿದ್ದ ಬಳೆ ತುಂಡಾಗಿ ಕೈಗೆ ಚುಚ್ಚಿಕೊಂಡಿತು. ಅಮ್ಮ ಎಂದವಳು ತಕ್ಷಣ ಕೈ ಎಳೆದುಕೊಂಡಳು. ಏನು ವೇದ, ಈ ಥರ ಮಾಡಿದೆ? ಕೋಪದಿಂದ ಹೇಳಿದಳು. ಅವಳ ಬಳಿ ಹೋದವನು ಅವಳ ಕೈ ಹಿಡಿದುಕೊಂಡು ಚುಚ್ಚಿದ ಬಳೆಯನ್ನು ತೆಗೆದ. ರಕ್ತವನ್ನು ಒರೆಸಿ ಬ್ಯಾಂಡೇಡ್ ಹಾಕಿದ. ಬೇಸರವಾಗಿತ್ತು ಅವನಿಗೆ. ಸಾಕು ನಿನ್ನ ಉಪಚಾರ, ಯಾವಾಗಲೂ ನನಗೆ ನೋವು ಮಾಡುತ್ತಲೇ ಇರ್ತೀಯ ಎಂದು ಭುವಿ ಹೇಳಿದಾಗ, ನೀನೇನು ಕಡಿಮೆನಾ? ನೀನು ನನಗೆ ಅಷ್ಟೇ ನೋವು ಕೊಡ್ತೀಯ. ನಿನ್ನ ಮದುವೆ ಆದ ಮೇಲೆ ಖುಷಿ ಪಟ್ಟದ್ದಕ್ಕಿಂತ ದುಃಖ ಪಟ್ಟಿರೋದೇ ಹೆಚ್ಚು ವೇದ ಹೇಳಿದಾಗ ಭುವಿಗೂ ಬೇಸರವಾಗಿದ್ದು ನಿಜ. ಹೋ ಹೌದಾ, ಮತ್ತ್ಯಾಕೆ ನನ್ನ ಇನ್ನೂ ಇಲ್ಲೇ ಇಟ್ಕೊಂಡಿದ್ದೀಯಾ? ಡಿವೋರ್ಸ್ ಕೊಡು, ಹೋಗ್ತೀನಿ ಇಲ್ಲಿಂದ ಭುವಿ ಹೇಳಿದಳು. ಬರೀ ಅದನ್ನೇ ಮಾತಾಡು ನೀನು. ನನ್ನ ಜೊತೆ ಸಂಸಾರ ಮಾಡಬೇಡ. ನಾನೇನು ನಿನ್ನ ಜೊತೆ ಜಗಳ ಮಾಡೋಕೆ ಕರೀಲಿಲ್ಲ, ನಿನಗೆ ಸಮಾಧಾನ ಮಾಡೋಕೆ ಕರೆದಿದ್ದು. ನಿನ್ನೆ ಸ್ಕೂಲ್ನಿಂದ ಬೇಗ ಬಂದ್ಯಂತೆ, ಅಳ್ತಾ ಇದ್ದೀಯಂತೆ, ಏನಾಯ್ತು ವೇದ ಕೇಳಿದ. ಅದು ಏನೂ ಇಲ್ಲ ಎಂದವಳು ಉಗುಳು ನುಂಗಿದಳು. ಸತ್ಯ ಹೇಳು ಭುವಿ, ಏನಾಯ್ತು? ಏನಾದರೂ ಪ್ರಾಬ್ಲಮಾ ವೇದ ಕೇಳಿದಾಗ, ನನಗೆ ಏನಾದರೂ ನಿನಗೆ ಏನು? ನೀನೇನು ನನ್ನಿಂದ ಖುಷಿಯಾಗಿ ಇಲ್ಲ ತಾನೆ? ನನ್ನ ಮೇಲೆ ಎಷ್ಟು ಕೋಪ ಐತೆ ನಿನಗೆ? ಮತ್ತ್ಯಾಕೆ ನನ್ನ ಚಿಂತೆ ನಿನಗೆ? ನಿನ್ನಿಂದ ದೂರನೇ ಇರ್ತೀನಿ ನಾನು ಎಂದವಳು ಅಲ್ಲಿಂದ ಹೊರಬಂದಳು. ಅವರಿಬ್ಬರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ಶಾಂಭವಿ ಅವಳನ್ನು ನೋಡಿ ಜೋರಾಗಿ ನಕ್ಕಳು. ಹೋ, ನಿಮ್ಮ ಪ್ಲಾನ್ ಇದೆಲ್ಲ ಭುವಿ ದುರುಗುಟ್ಟಿ ನೋಡಿ ಕೇಳಿದಳು. ಹೌದು ಟೀಚರ್ ಎಂದವರು ಜೋರಾಗಿ ನಕ್ಕರು. ಮೈ ಡಿಯರ್ ಸ್ಟೂಡೆಂಟ್, ನಿನಗೆ ಸರಿಯಾಗಿ ಫಿಟ್ಟಿಂಗ್ ಇಡೋಕ್ಕೂ ಬರಲ್ಲ. ನಾನಿನ್ನು ನಿನಗೆ ಅದಕ್ಕೂ ಕ್ಲಾಸ್ ತಗೊಳ್ಬೇಕೇನೋ? ದಡ್ಡಿ ಅಲ್ಲ, ನನಗೆ ಕೆಲಸ ಹೋಗೋಕೆ ನೀವು ರಮ್ಯ ತಾನೇ ಕಾರಣ. ಸ್ಕೂಲ್ನಲ್ಲಿ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಿದ್ದು ನೀವೇ ತಾನೆ. ವೇದನ ಹತ್ರ ನಾನು ಸ್ಕೂಲ್ನಿಂದ ಅಳ್ತಾ ಬಂದೆ ಅಂತ ಹೇಳಿ ಅವನು ನನ್ನ ಹತ್ರ ಯಾಕೆ ಅತ್ತೆ ಅಂತ ಕೇಳಿದಾಗ ನಾನು ನಿಜ ವಿಷಯ ಹೇಳಲ್ಲ ಅಂತ ಹೇಗೆ ಅಂದುಕೊಂಡ್ರಿ? ನಾನು ಸ್ಕೂಲ್ನಲ್ಲಿ ನಡೆದ ವಿಷಯ ವೇದನ ಹತ್ರ ಹೇಳದಿದ್ದಿದ್ರೆ ಅವನು ಸ್ಕೂಲ್ಗೆ ಹೋಗಿ ವಿಚಾರಿಸ್ತಿದ್ದ. ಆಗ ನಿಮ್ಮಿಬ್ಬರ ಹೆಸರು ತಾನೇ ಬರ್ತಾ ಇದ್ದಿದ್ದು. ನಿಮ್ಮ ಹಳ್ಳನ ನೀವೇ ತೋಡೋಕೆ ಹೋಗ್ತಿದ್ದೀರಲ್ಲ ಅತ್ತೆ. ನಾನೇನೋ ಸಿಕ್ಕಾಪಟ್ಟೆ ಒಳ್ಳೆಯವಳು, ಸತ್ಯ ಹೇಳದೆ ಬಂದೆ. ಆದರೆ ವೇದ ಇನ್ನು ಸುಮ್ಮನೆ ಇರ್ತಾನಾ? ಅವನೇನಾದರೂ ಸ್ಕೂಲ್ಗೆ ಹೋಗಿ ನನ್ನ ವಿಷಯ ಯಾರತ್ರ ಆದರೂ ಕೇಳಿದರೆ ಅವನಿಗೆ ಎಲ್ಲ ವಿಷಯ ಗೊತ್ತಾಗುತ್ತಲ್ಲ ಅತ್ತೆ ಭೂಮಿ ಹೇಳಿದಾಗ, ಹೌದಲ್ವಾ, ಇವಾಗೇನು ಮಾಡೋದು? ಶಾಂಭವಿ ಯೋಚಿಸೋಕೆ ಶುರು ಮಾಡಿದ್ದರು. ಡೋಂಟ್ ವರಿ ಅತ್ತೆ, ಅದಕ್ಕೆ ನಾನೇ ಏನಾದರೂ ಪ್ಲಾನ್ ಮಾಡ್ತೀನಿ. ನೀವು ಬೆಚ್ಚಗೆ ಮಲಗಿ, ನಿಮಗೆ ನಾಳೆಗೆ ಇನ್ನೊಂದು ಪಾಠ ರೆಡಿ ಮಾಡಿ ಎಬ್ಬಿಸ್ತೀನಿ ಎಂದವಳು ಅಲ್ಲಿಂದ ಹೋದಳು. ನನಗಿದು ಬೇಕಿತ್ತಾ ಎಂದು ತಲೆ ಚಚ್ಚಿಕೊಂಡವರು ಮಲಗಲು ಹೋದರು ಶಾಂಭವಿ. ಮುಂದುವರಿಯುವುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.